ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಕ್ರಿಮಿನಲ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸೋಕೆ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸಿಆರ್ಪಿಸಿ ಸೆಕ್ಷನ್ 156(3) ಅಡಿಯಲ್ಲಿ ಕೇಸ್ ದಾಖಲಿಸೋಕೆ ಇದೀಗ ಕೋರ್ಟ್ ಆರ್ಡರ್ ಅನ್ನ ಮಾಡಿದೆ. ಹೀಗಾಗಿ ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸೋಕೆ ರೆಡಿ ಆಗ್ತಿದ್ದಾರೆ ಹಾಗೂ ದಾಖಲಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇದರಲ್ಲಿ ಹಲವು ಸೆಕ್ಷನ್ಗಳು ಸೇರಿ 420 ಸೆಕ್ಷನ್ಗೂ ಕೂಡ ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ. ಹೀಗಾಗಿ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ A1 ಆಗುವಂತ ಸಾಧ್ಯತೆ ಇದೆ. ಇವರು A1 ಆದ್ರೆ A2 ಇವರ ಧರ್ಮಪತ್ನಿ BM ಪಾರ್ವತಿ ಅವರಾಗ್ತಾರೆ. A3 ಮಲ್ಲಿಕಾರ್ಜುನ ಸ್ವಾಮಿ ಇವರ ಭಾಮೈದ ಆಗ್ತಾರೆ. ಇನ್ನು ಪ್ರಕರಣದಲ್ಲಿ A4 ಜೆ ದೇವರಾಜ್ ಯಾರಿಂದ ಈ ಸೈಟ್ ಅನ್ನ ಪಡೆದುಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಭಾಮೈದ ಅವರು A4 ಆರೋಪಿ ಆಗ್ತಾರೆ ಹಾಗೂ ಇತರರು A5 A6 ಈ ರೀತಿಯಾಗಿ ಆರೋಪಿಗಳಾಗ್ತಾ ಹೋಗ್ತಾರೆ. ಸೊ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ ಸ್ಪೆಸಿಫಿಕ್ ಆಗಿ ಅನೇಕ ಸೆಕ್ಷನ್ಗಳನ್ನ ಸೇರಿಸಬೇಕು ಅಂತ ಹೇಳಿ ಎಫ್ಐಆರ್ ನಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದೆ. ನೀವು ನೋಡ್ತಿರುವಂತಹ ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಎಲ್ಲಾ ಸೆಕ್ಷನ್ಗಳು ಕೂಡ ಇದೀಗ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ನಲ್ಲಿ ಸೇರಿಸ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈಗ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಆ ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಏನಿದೆಯಲ್ಲ ಅದೆಲ್ಲದರಲ್ಲೂ ಕೂಡ ಯಾವ ಒಂದು ಜಾಗದಲ್ಲೂ ಅವರ ಹೆಸರು ಈಗ ಉಲ್ಲೇಖ ಆಗಿಲ್ಲ. ಆದ್ರೂ ಈ ಕೇಸ್ನಲ್ಲಿ A1 ಅಂತ ಪರಿಗಣಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿರೋದು. ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಮೈಸೂರಿನ ಮೂಡಾ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಲಯ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಕ್ರಿಮಿನಲ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ನಾಳೆ ಬಹುತೇಕ ಮೈಸೂರಿನ ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಅವರ ಧರ್ಮಪತ್ನಿ BM ಪಾರ್ವತಿ ಹಾಗೂ ಅವರ ಸಿಎಂ ಸಿದ್ದರಾಮಯ್ಯ ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪ್ರಕರಣದ 4ನೇ ಆರೋಪಿಯಾಗಿರುವಂತಹ ಆಸ್ತಿಯನ್ನ ಬರೆದುಕೊಟ್ಟ ಜೆ ದೇವರಾಜು ಸೇರಿದಂತೆ ಹಲವರ ವಿರುದ್ಧ ಸಿಆರ್ಪಿಸಿ 156(3) ಅಡಿಯಲ್ಲಿ ಕೇಸ್ ದಾಖಲಾಗುವುದು ಬಹುತೇಕ ನಿಶ್ಚಿತ ಆಗಿದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ IPC 120B 166 403 406 420 426 465 468 340 351 ಅಡಿಯಲ್ಲಿ ಕೇಸನ್ನು ದಾಖಲಿಸಲು ಕೂಡ ಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಇದರ ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 9 ಮತ್ತು 13 ಅಡಿಯಲ್ಲಿ ಕೇಸನ್ನ ದಾಖಲಿಸುವಂತೆ ಕೂಡ ಮತ್ತೊಂದು ಸೂಚನೆಯನ್ನು ಕೂಡ ನೀಡಿದೆ. ಇದ್ರ ಜೊತೆಗೆ ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 53 ಮತ್ತು 54 ಅಡಿಯಲ್ಲಿ ಕೂಡ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಕೋರ್ಟ್ ಲೋಕಾಯುಕ್ತಕ್ಕೆ ಸೂಚನೆಯನ್ನು ನೀಡಿದೆ. ಜೊತೆಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಸೆಕ್ಷನ್ 3 ಹಾಗೂ 4 ಅಡಿಯಲ್ಲೂ ಕೂಡ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದೆ. ಇನ್ನು ಈ IPC ಸೆಕ್ಷನ್ಗಳನ್ನ ನೋಡೋದಾದ್ರೆ IPC ಸೆಕ್ಷನ್ 120B ಇದು ಕ್ರಿಮಿನಲ್ ಪಿತೂರಿ, ಒಳಸಂಚು ಹಾಗೂ ಜೀವಾವಧಿ ಶಿಕ್ಷೆಗೆ ಇದನ್ನ ಗುರಿಪಡಿಸಲಾಗುತ್ತೆ. ಇನ್ನು IPC 166 ಪ್ರಕಾರ ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಆಗಿರುವುದು ಇದು ಸ್ಪಷ್ಟವಾಗಿ ದೃಢೀಕರಿಸುತ್ತೆ. IPC 403 ಪ್ರಕಾರ ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಆಗಿರುವುದು ಸ್ಪಷ್ಟವಾಗಿದೆ. ಇನ್ನು IPC 406 ಅಂದ್ರೆ 406 ಪ್ರಕಾರ ಅಪರಾಧಿಕರ ನಂಬಿಕೆ ದ್ರೋಹಕ್ಕೆ ಶಿಕ್ಷೆ, ಅಂದ್ರೆ ಇದರ ಶಿಕ್ಷಾವಧಿ ಕನಿಷ್ಠ 3 ವರ್ಷ ಜೈಲು ಹಾಗೂ ದಂಡವನ್ನ ವಿಧಿಸಬಹುದಾಗಿದೆ. ಇನ್ನು ಪ್ರಕರಣದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಅಂದ್ರೆ IPC ಸೆಕ್ಷನ್ 420 ಅಡಿಯಲ್ಲಿ ಕೂಡ ಒಂದು ಸೆಕ್ಷನ್ ಅನ್ನ ದಾಖಲಿಸಬೇಕು ಅಂತ ಹೇಳಿ. 420 ಸೆಕ್ಷನ್ ಅಂತ ಅಂದ್ರೆ ಅದು ವಂಚನೆ, ಅಂದ್ರೆ ಮೋಸದಿಂದ ಲಾಭ ಪಡೆಯೋದು, ಇದನ್ನು ಕೂಡ ದಾಖಲಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು IPC 426 ಕಿಡಿಗೇಡಿತನಕ್ಕೆ ಶಿಕ್ಷೆ, ಇದು 3 ತಿಂಗಳ ಶಿಕ್ಷೆ ಆಗಿದೆ, ಜೊತೆಗೆ ದಂಡ. ಇನ್ನು IPC 465 ಪ್ರಕಾರ ಫೋರ್ಜರಿ, ಇದಕ್ಕೆ ಸಂಬಂಧಪಟ್ಟಂತೆ IPC 468 ಪ್ರಕಾರ ಫೋರ್ಜರಿ ಮಾಡಿದ್ದಕ್ಕೆ 5 ವರ್ಷ ಜೈಲು ಹಾಗೂ ದಂಡವನ್ನ ವಿಧಿಸುವಂತಹ ಶಿಕ್ಷೆ ಇದೆ. IPC 320 ಪ್ರಕಾರ ವ್ಯಕ್ತಿಯೊಬ್ಬನನ್ನ ನಿರ್ಬಂಧಿಸುವುದು, IPC 351 ಪ್ರಕಾರ ಮುಂದುವರೆದಿದ್ರೆ ದಾಳಿ ಮಾಡುವ ಭಯ ಹುಟ್ಟಿಸುವುದು, ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ದಾಳಿಯನ್ನ ಅಂದ್ರೆ ನಿಮ್ಮ ವಿರುದ್ಧ ನೀವು ಇದ್ರ ಮುಂದುವರೆದ್ರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಭಯ ಹುಟ್ಟಿಸುವಂತಹದ್ದು ಕೂಡ ಆಗಿದೆ. ಇನ್ನು IPC 9 ಪ್ರಕಾರ ಲಂಚ ಸ್ವೀಕಾರ ಅಥವಾ ಲಂಚ ನೀಡಲು ಶಿಕ್ಷೆ, ಇದು ವೈಯಕ್ತಿಕ ಪ್ರಭಾವವನ್ನು ಬೀರುತ್ತೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಇರುವುದೇ ಇದು. ಯಾಕಂದ್ರೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಹಾಗಾಗಿ ಅವರು ಪ್ರಭಾವ ಬೀರಬಹುದು ಅನ್ನೋ
ಇದೆ. ಆ ಕಾರಣಕ್ಕಾಗಿ IPC ಸೆಕ್ಷನ್ 9 ಕೂಡ ಇದರಲ್ಲಿ ಆಡ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಇದ್ರ ಜೊತೆಗೆ IPC 13 ಅಂದ್ರೆ ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ, ಈ ಕೇಸನ್ನು ಕೂಡ ದಾಖಲಿಸಬೇಕು ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ನಿರ್ದೇಶನವನ್ನು ನೀಡಿದೆ. ಹೀಗಾಗಿ ಈ ಎಲ್ಲಾ ಪ್ರಕರಣಗಳನ್ನು ಕೂಡ ಗಮನಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತದಲ್ಲಿ ದಾಖಲಾಗುವಂತಹ ದೂರಿನಲ್ಲಿ A1 ಆಗ್ತಾರಾ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಇನ್ನು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ಕೋರ್ಟ್ನ ಪ್ರತಿಯನ್ನ ಪಡೆದುಕೊಂಡು ಮೈಸೂರಿಗೆ ಆಗಮಿಸಿದ್ದಾರೆ. ನಾಳೆ ಬೆಳಿಗ್ಗೆ ಮೈಸೂರಿನ ಶೇಷಾದ್ರಿ ಅಯ್ಯರ್ ರಸ್ತೆಯಲ್ಲಿರುವಂತಹ ಲೋಕಾಯುಕ್ತ ಕಚೇರಿಯ ಮುಂದೆ ಅವರು ಬರ್ತಾರೆ. ಅವರು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿ ಕೂಡ ಅವರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗುವುದು ನಿಶ್ಚಿತ ಆಗಿದೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.